ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನಗೆ ಹೋಳಿಗೆದ ಆರ್ಡ್ರ್ ಬಂದಿತ್ತು ಈ ಹಬ್ಬದಲ್ಲಿ, ದೀಪಾವಳಿ ಹಬ್ಬಕ್ಕೆ ಅಂತ. 3 days ಕಂಟಿನ್ಯೂಸ್ ಆಗಿ ನಾನು ಹೋಳಿಗೆದ ಆರ್ಡ್ರನ್ನ ತೊಗೊಂಡಿದ್ದೆ. ಅಂದರೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ ಯಾವುದೂ ಇಟ್ಕೊಂಡಿರಲಿಲ್ಲ, ಹೋಳಿಗೆದ ಮಾತ್ರ ತೊಗೊಂಡಿದ್ದೆ. ನನಗೆ ಬೇಳೆ ಒಬ್ಬಟ್ಟು ಒಂದು 100 ಆರ್ಡ್ರ್ ಬಂದಿತ್ತು. ಹಾಗೆ ಕಾಯಿ ಒಬ್ಬಟ್ಟು ಒಂದು 50 ಆಗೋಷ್ಟು ಆರ್ಡ್ರ್ ಬಂದಿತ್ತು. ಅದರಲ್ಲಿ ಡೈಲಿ ಕಸ್ಟಮರ್ ಕೂಡ ನನಗೆ ಆರ್ಡ್ರ್ ಮಾಡ್ಕೊತಾ ಇದ್ರು. ಸೊ ಅವ್ರಿಗೂ ಕೊಡ್ತಾ ಇದ್ದೆ, ಒಂದು 5-10 ಎಲ್ಲ ಸಪ್ರೇಟಾಗಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ದಿನ ಹಬ್ಬ ಇತ್ತಲ್ವಾ, ಸೊ ಸಂಡೇ ನಾನು ಡೆಲಿವರಿ ಮಾಡಬೇಕಿತ್ತು. 50 ಬೇಳೆ ಒಬ್ಬಟ್ಟು ಮತ್ತು 25 ಕಾಯಿ ಒಬ್ಬಟ್ಟು ನಾನು ಆರ್ಡ್ರ್ ತೊಗೊಂಡಿದ್ದೆ ಸಂಡೇ ಡೆಲಿವರಿ ಮಾಡೋದು. ಸೊ ಅದನ್ನು ನಾನು ಮುಗಿಸ್ತಾ ಇದ್ದೆ. ಹಾಗೆ ಅದ್ರ ಜೊತೆಗೆ ಡೈಲಿ ಕಸ್ಟಮರ್ ಕೂಡ ಇದ್ದರು. ಹಾಗೆ ಯೂಟ್ಯೂಬಲ್ಲಿ ಕೂಡ ತುಂಬ ಜನ ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಹೋಳಿಗೆ ಆಗಲಿ ತೊಗೊಂಡಿದ್ದೀರಾ. ತುಂಬಾ ಥ್ಯಾಂಕ್ಸು, ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದೀರಾ. ಹೀಗೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಜನರಿಗೆ ಹೇಗೆ ಆರ್ಡ್ರ್ ಮಾಡೋದು ಮತ್ತು ನೀವು ಹೇಗೆ ಡೆಲಿವರಿ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಆರ್ಡರ್ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸೊ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ಬೋದು. ಮತ್ತು ನನ್ನ ಗ್ರೂಪ್ಗೆ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ಆಗ ಸ್ಲಾಟ್ನ ಹಾಕಿದಾಗ ನೀವು ಅವಾಗ ಆರ್ಡ್ರ್ ಮಾಡಿ ತೊಗೋಬೋದು. ಸೊ ಎವ್ರಿ ಡೇ ಇದೇ ಥರ ನನ್ನ ಸ್ಲಾಟಸ್ ಇರುತ್ತೆ. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು. ಸೊ ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡಿ ಎಲ್ಲ ಹಾಕೋದ್ರಿಂದ ಆಗ ನೀವು ಏನು ಬೇಕು ಬೇಡ ಅನ್ನೋದನ್ನು ನೋಡಿ ನೀವೇ ಆರ್ಡ್ರ್ ಮಾಡಿ ತೊಗೋಬೋದು. ಸೊ ಬೇಕಂದಾಗ ನಾನು ಪ್ರೀ ಆರ್ಡರ್ ಅಂದರೆ ಆರ್ಡರ್ನ ತೊಗೊಂಡು ಅಡುಗೆನ ಮಾಡೋವಂಥದ್ದು ವೇಸ್ಟ್ ಆಗುತ್ತಲ್ವ, ಸೊ ಅದಕ್ಕೆ ಮುಂಚೆನೇ ಆರ್ಡರ್ ತೊಗೊಂಡು ಮಾಡ್ತೀನಿ. ನೋಡಿ ಒಬ್ಬಟ್ಟು ಕೂಡ ಅಷ್ಟೇ, ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನೋಡಿ. ಇದೆಲ್ಲ ಆರ್ಡರ್ ತೊಗೊಂಡು ಮಾಡ್ತಾ ಇರೋವಂಥದ್ದು. ಬಟ್ ಹಬ್ಬದ ಟೈಮಲ್ಲಿ ಯೂಶ್ವಲಿ ನಾನು ಒಬ್ಬಟ್ಟು ಮಾಡ್ತಾ ಇರ್ತೀನಿ. ಸೊ ಆಗ ಆರ್ಡರ್ ತೊಗೊತೀನಿ. ಅಂದರೆ ನನ್ನ ಡೈಲಿ ಕಸ್ಟಮರು ಕೂಡ ಕಾಲ್ ಮಾಡಿ ಕೇಳ್ತಾ ಇದ್ರು ಒಬ್ಬಟ್ಟಿದೆಯಾ ಅಂತ. ಸೊ ಆಗ ನಾನು ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಅದೇ ಮಿಡಲಲ್ಲಿ ಅಂದರೆ ಬೇರೆ ಯಾವ ಥರ ನಿಮಗೆ ಒಬ್ಬಟ್ಟು ಬೇಕು ಅಂದರೆ ನಾನು ಒಂದು 2 days ಮುಂಚೆ ನನಗೆ ಹೇಳಿದ್ರೆ, ಸೊ ಆರ್ಡರ್ ನನಗೆ ಕೊಟ್ಟರೆ ಆಗ ನಿಮಗೆ ಮಾಡಿಕೊಡ್ತೀನಿ. ನೋಡಿ ಈ ಥರ ಕಾಯಿ ಒಬ್ಬಟ್ಟು ಹೇಳಿದರು ತುಂಬ ಜನ. ಸೊ ಅದನ್ನು ಮಾಡ್ತಾ ಇದ್ದೀನಿ ನೋಡಿ. ಒಂದು 25 ಕಾಯಿ ಒಬ್ಬಟ್ಟು ಹೇಳಿದರು, ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಈ ಥರ ಆರ್ಡರ್ ಕೊಡಬೇಕು ಅಂದರೆ ನನಗೆ ಒಬ್ಬಟ್ಟಿಂದೆಲ್ಲ ಅಂದರೆ ಹೋಳಿಗೆದೆಲ್ಲ ನನಗೆ ಒಂದು 2 days ಮುಂಚೆನಾದರೂ ಹೇಳಲೇಬೇಕಾಗತ್ತೆ. ಸೊ ಆ ಥರ ಸಡನ್ಲಿ ಸಿಗಲ್ಲ. ಹಬ್ಬದ ಟೈಮ್ ಆದರೆ ಇರುತ್ತೆ. ಸೊ ಆಗ ನೀವು ಆರ್ಡರ್ ಮಾಡಿಕೊಂಡ್ರೆ ಸಿಗುತ್ತೆ. ಬಟ್ ಮಿಕ್ಕಿ ಟೈಮ್ ಆದರೆ ನೀವು ಸಪ್ರೇಟಾಗಿ ಆರ್ಡರ್ ಮಾಡಬೇಕಾಗತ್ತೆ. ನೋಡಿ ಇದು ನನ್ನ ಸಂಡೇದು ಆರ್ಡರ್ ಕೂಡ ರೆಡಿಯಾಗಿತ್ತು ಈವ್ನಿಂಗು. ಅವರಿಗೆ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಎರಡೂ ಬೇಕಿತ್ತು. 50 ಬೇಳೆ ಒಬ್ಬಟ್ಟು ಹೇಳಿದರು ಮತ್ತು 25 ಕಾಯಿ ಒಬ್ಬಟ್ಟು ಹೇಳಿದರು. ಸೊ ಅದನ್ನು ನಾವು ಪ್ಯಾಕ್ ಮಾಡಿ ಇಡ್ತಾ ಇದ್ವಿ. ಅಂದರೆ ಈ ಥರ ಬಂದಂಗೂ ನಾವು ಆರ್ಡರ್ ತೊಗೊಂಡು ಮಾಡ್ತಾನೆ ಇದ್ವಿ. ಸೊ ನನಗೆ 3 days ಕಂಟಿನ್ಯೂಸ್ ಆಗಿ ಬೇಳೆ ಒಬ್ಬಟ್ಟು ಮತ್ತು ಕಾಯಿ ಒಬ್ಬಟ್ಟು ಮಾಡೋದೇ ಆಗೋಗಿತ್ತು ಫುಲ್ಲು. ನೋಡಿ ತುಂಬ ಜನ ಡೆಲಿವರಿ ಹೇಗೆಲ್ಲ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಡೆಲಿವರಿ ಮಾಡ್ತೀರಾ, ಫ್ರೀ ಡೆಲಿವರಿ ಇದೆಯಾ ಅಂತ. ಆ್ಯಕ್ಚುಲಿ ಡೆಲಿವರಿ ಹತ್ತಿರ ಇದ್ದರೆ ಮಾತ್ರ ಕೊಡ್ತೀವಿ. ಅದು ಬಲ್ಕ್ ಆರ್ಡರ್ ಆಗಿದ್ರೆ ನಾವೇ ಹೋಗಿ ಕೊಡ್ತೀವಿ. ತುಂಬ ದೂರ ಆಗಿದ್ರೆ ಆಗಲ್ಲ. ಹತ್ತಿರ ಆದರೆ ಮಾತ್ರ ನಾವು ಹೋಗಿ ಕೊಡ್ತೀವಿ. ದೂರ ಆಗಿದ್ರೆ ಅವರಿಗೆ ನಾನು ಪೋರ್ಟರ್ ಅಥವಾ ರ್ಯಾಪಿಡಲ್ಲಿ ನಾನು ಕಳಿಸ್ತೀನಿ. ಅಂದರೆ ಆನ್ಲೈನ್ ಬುಕ್ಕಿಂಗಲ್ಲಿ ಕಳಿಸ್ತೀನಿ. ಸೊ ಅದನ್ನು ನೀವೇ ಪೇ ಮಾಡಬೇಕಾಗತ್ತೆ. ಆ ಥರ ಇದೆ ನನಗೆ ಡೆಲಿವರಿ ಚಾರ್ಜಸ್ಸು. ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಫ್ರೀ ಡೆಲಿವರಿ ಇಟ್ಟಿಲ್ಲ ಯಾವುದಕ್ಕೂ. ಹತ್ತಿರ ಇದ್ದು ಬಲ್ಕ್ ಆರ್ಡರ್ ಆಗಿದ್ರೆ ಮಾತ್ರ ನಾವು ಹೋಗಿ ಕೊಡ್ತೀವಿ. ಇಲ್ಲ ಅಂದರೆ ಆನ್ಲೈನಲ್ಲೇ ರ್ಯಾಪಿಡಲ್ಲಿ ಆ ಥರ ಆನ್ಲೈನಲ್ಲಿ ನಾವು ಬುಕ್ ಮಾಡಿ ಕಳಿಸ್ತೀವಿ. ಅದನ್ನು ನೀವು ಪೇ ಮಾಡಬೇಕಾಗತ್ತೆ ಡೆಲಿವರಿ ಚಾರ್ಜನ್ನು. ಸೊ ಈ ಥರ ನಾವು ಡೆಲಿವರಿ ಮಾಡ್ತಾ ಇರೋವಂಥದ್ದು. ನಿಮಗೇನಾದರೂ ಇಷ್ಟ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮಿಸ್ ಮಾಡ್ದೇ ಚೆಕ್ ಮಾಡಿ ನೀವು ತೊಗೋಬೋದು, ಆರ್ಡರ್ ಮಾಡ್ಕೋಬೋದು ನಿಮಗೆ ಬೇಕಾಗಿರೋದನ್ನ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ವೆಜ್ ಹೆಲ್ತಿ ಪ್ರೋಟೀನ್ ಬೈಟ್ ಕಾಂಬೋನ ನೀವು ಎನ್ಕ್ವೈರಿ ಮಾಡ್ತಾ ಇದ್ರಿ ತುಂಬ ದೂರದಿಂದ ಎಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬಾ ಎನ್ಕ್ವೈರೀಸ್ ಬಂದಿದೆ ಯೂಟ್ಯೂಬಿಂದ ಕೂಡ. ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಖುಷಿ ಆಗ್ತಿದೆ ನನಗೆ ಇಷ್ಟು ಚೆನ್ನಾಗಿ ರೀಚ್ ಆಗಿದೆ ಅಲ್ಲ ಅಂತ. ನೋಡಿ ನಾನು ಒಬ್ಬಟ್ಟಿಂದ ಆರ್ಡ್ರ್ ಇತ್ತಲ್ವ ಅಂದರೆ ಹೋಳಿಗೆದು, ಅದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು, ರಜಾ ಇತ್ತು. ಸೊ ಅದಕ್ಕೆ ನನಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಪ್ಯಾಕಿಂಗ್ ಮಾಡೋದಕ್ಕೆ. ಈವ್ನಿಂಗೆ ಆರ್ಡರ್ ಕಳಿಸ್ಬೇಕಿತ್ತು ನಾನು ಇದನ್ನು ಒಬ್ಬಟ್ಟಿಂದು ಹೋಳಿಗೆದು, ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಎರಡೂ. ಸೊ ಅದಕ್ಕೆ ಎಲ್ಲ ಬಾಕ್ಸಿಗೆಲ್ಲ ಹಾಕಿ ಇಡ್ತಾ ಇದ್ದೆ. 5 ಹೋಳಿಗೆ ಒಂದೊಂದು ಕವರ್ಗೆ ಹಾಕಿ ಕರೆಕ್ಟಾಗಿ ಈ ಥರ ಇಟ್ಕೊತಾ ಬರ್ತಾ ಇದ್ವಿ. ಹಾಗೆ ಇದನ್ನು ನಾವು ಡೆಲಿವರಿ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಕೂಡ
ನೋಡಿ ಇದು ಹಬ್ಬದ ದಿನ ನಮಗೂ ನಮ್ಮನೇಲೂ ಹಬ್ಬ ಇತ್ತು. ಸೊ ಆಗ ಹಬ್ಬ ದಿನ ಕೂಡ ನಾವು ನಮ್ಮನೆಗೂ ಹೋಳಿಗೆ ಮಾಡ್ತಾ, ಸೊ ಆರ್ಡರ್ ಕೂಡ ನನಗೆ ಇತ್ತಲ್ವಾ, ಆ ಆರ್ಡರ್ನು ಕೂಡ ಮುಗಿಸ್ಕೊತಾ ಇದ್ದೆ. ಆರ್ಡರ್ಗೂ ಕೂಡ ನಾನು ಹೋಳಿಗೆ ಮಾಡ್ತಾನೆ ಇದ್ದೆ ಈವ್ನಿಂಗ್ ತನಕ. ಸೊ ಈವ್ನಿಂಗ್ ನಮ್ಮನೇಲೂ ಕೂಡ ಹಬ್ಬ ಇರೋದ್ರಿಂದ ನಮಗೂ ಸೇರ್ಸಿನೇ ಮಾಡ್ತಾ ಇದ್ದೆ. ಅಂದ್ರೆ ಕಸ್ಟಮರ್ ಕೂಡ ನನಗೆ 50 ಬೇಳೆ ಒಬ್ಬಟ್ಟು ಮತ್ತೆ 25 ಕಾಯಿ ಒಬ್ಬಟ್ಟು ಆರ್ಡರ್ ಮಾಡಿದ್ರು. ಅದನ್ನು ಕೂಡ ಕೊಡಬೇಕಿತ್ತು ಈವ್ನಿಂಗ್ ಅಷ್ಟೊತ್ತಿಗೆ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ನಾನು ಲಿಮಿಟೆಡ್ ಆರ್ಡರ್ ಅಷ್ಟೇ ತಗೊಂಡಿದ್ದೆ, ಯಾಕಂದ್ರೆ ಆಗಲ್ಲ ತುಂಬಾನೇ ಮಾಡ್ಲಿಕ್ಕೆ. ನಾನು ಮಾಡ್ತಿರೋದು ಮನೆಯಿಂದ ಅಲ್ವಾ, ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ತಗೊಂಡು ಮಾಡ್ತಾ ಇದ್ದೆ. ಬಟ್ ತುಂಬಾ ಬಲ್ಕ್ ಆರ್ಡರ್ ಎಲ್ಲ ಇದ್ರೆ ನಾನು ಹೆಲ್ಪರ್ನ ತಗೊಂಡು ಮಾಡ್ತೀನಿ, ಯಾಕಂದ್ರೆ ತುಂಬಾ ಆರ್ಡರ್ಸ್ ಎಲ್ಲ ಇದ್ದಾಗ ಮಾಡ್ಲಿಕ್ಕೆ ಆಗಲ್ವಲ್ಲ ಒಬ್ಳ ಕೈಯಲ್ಲೇ. ಸೊ ಆಗ ಹೆಲ್ಪರ್ನ ಕೂಡ ತಗೊಂತೀನಿ. ನೋಡಿ ಬೇಳೆ ಒಬ್ಬಟ್ಟು ಕೂಡ ರೆಡಿ ಆಗಿದೆ, ಹಾಗೆ ಕಾಯಿ ಒಬ್ಬಟ್ಟು ಕೂಡ ರೆಡಿ ಆಗಿದೆ ನೋಡಿ. ಹಾಗೆ ಹಬ್ಬದ ದಿನದ ಆರ್ಡರ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮನೇಲೂ ಕೂಡ ಹಬ್ಬ ಇತ್ತು ಈವ್ನಿಂಗು. ನಾವು ಕೂಡ ಹಬ್ಬನ ಮಾಡಿದ್ವಿ. ದೀಪಗಳಿಂದ ಅಲಂಕಾರ ಮಾಡಿ ನಮ್ಮ ಮನೇಲಿ ಯಾವ ತರ ಪದ್ಧತಿ ಇದೆ ಹಬ್ಬದ್ದು ಆ ತರ ಹಬ್ಬನ ಆಚರಣೆ ಮಾಡಿದ್ವಿ. ಹಾಗೆ ನಾವು ಕೂಡ ದೇವರಿಗೆ ನೈವೇದ್ಯಕ್ಕೆ ಹೋಳಿಗೆ, ಚಿತ್ರಾನ್ನ, ಕೋಸಂಬರಿ, ಪಲ್ಯ ಎಲ್ಲ ನೈವೇದ್ಯ ಮಾಡ್ಕೊಂಡು ಹಾಗೆ ದೀಪದಿಂದ ಅಲಂಕಾರ ಮಾಡಿದ್ವಿ. ಹಾಗೆ ನನ್ನ ಹಸ್ಬೆಂಡು ಕೂಡ ಇಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ರು. ನನ್ನ ಮಗಳು ಕೂಡ ತುಂಬಾನೇ ಹ್ಯಾಪಿ ಆಗಿದ್ಲು, ಸಖತ್ ಖುಷಿಯಾಗಿ ಅವಳು ಕೂಡ ದೀಪಾವಳಿ ಹಬ್ಬನ ಮಾಡಿದ್ಲು. ಹಾಗೆ ಅವಳದೊಂದಷ್ಟು ಫೋಟೋಸು ತಗೊಂಡ್ವಿ, ಯಾಕಂದ್ರೆ ದೀಪಗಳ ಅಲಂಕಾರ ಅಂದಮೇಲೆ ಹೆಣ್ಮಕ್ಳಿದ್ದಾಗ ಫೋಟೋಸ್ ತಗೋತೀವಲ್ವಾ. ಸೊ ಅದಕ್ಕೇನೆ ನನ್ನ ಮಗಳದು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ. ತುಂಬಾನೇ ಖುಷಿ ಆಯ್ತು, ಅವಳು ಕೂಡ ತುಂಬಾ ಹ್ಯಾಪಿ ಆಗಿದ್ಲು, ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು. ಈ ವರ್ಷದ ದೀಪಾವಳಿ ಹಬ್ಬ ಹೀಗೆಲ್ಲ ಇತ್ತು. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.